ಮೇಷರಾಶಿಯವರೇ, ದಯವಿಟ್ಟು ಈ ಮಾತನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ. ಮೇ 9ನೇ ತಾರೀಕು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಅನಿರೀಕ್ಷಿತವಾಗಿ ಬದಲಿಸುವಂತಹ ಒಂದು ಪ್ರಬಲವಾದ ಘಟನೆ ಜರುಗಲಿದೆ. ಇದುವರೆಗೂ ನೀವು ಅನುಭವಿಸಿದ ನೋವು, ಅವಮಾನ, ಕಣ್ಣೀರು ಹಾಗೂ ಹತಾಶೆಗಳಿಗೆಲ್ಲ ಒಂದು ಅಂತಿಮ ತೆರೆ ಬೀಳುವ ಸಮಯ ಬಹಳ ಹತ್ತಿರವಾಗುತ್ತಿದೆ. ಆದರೆ ಈ ಬದಲಾವಣೆಯ ಹಾದಿ ನೀವು ಅಂದುಕೊಂಡಷ್ಟು ಸುಲಭವಿಲ್ಲ. ನಿಮ್ಮ ಸುತ್ತಮುತ್ತಲಿರುವ ಕೆಲವು ಅತೃಪ್ತ ಶಕ್ತಿಗಳು ನಿಮ್ಮ ಈ ಏಳಿಗೆಯನ್ನು ತಡೆಯಲು ಶತಪ್ರಯತ್ನ ಮಾಡುತ್ತಿದ್ದಾರೆ. ಒಂದು ದೊಡ್ಡ ಬಿರುಗಾಳಿ ಬರುವ ಮುನ್ನ ಪ್ರಕೃತಿ ಹೇಗೆ ಭಯಾನಕವಾದ ಮೌನಕ್ಕೆ ಶರಣಾಗುತ್ತದೆಯೋ, ಅದೇ ರೀತಿಯ ಮೌನ ಗೊಂದಲ ಹಾಗೂ ಆತಂಕ ಈಗ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿದೆ. ನಿಮಗೆ ತಿಳಿಯದೆಯೇ ನಿಮ್ಮ ಬೆನ್ನ ಹಿಂದೆ ದೊಡ್ಡ ಷಡ್ಯಂತ್ರಗಳು ನಡೆಯುತ್ತಿರಬಹುದು. ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ಕಾಲೆಳೆಯಲು ಕಾಯುತ್ತಿರಬಹುದು. ಆದರೆ ಇದೆಲ್ಲದರ ನಡುವೆ ಮೇ 9ರಂದು ನಿಮ್ಮ ಪಾಲಿಗೆ ಒಂದು ಅದೃಶ್ಯ ರಕ್ಷಣಾ ಕವಚವಾಗಿ, ನಿಮ್ಮ ಭವಿಷ್ಯವನ್ನು ಬೆಳಗುವ ಅದೃಷ್ಟ ದೇವತೆಯಾಗಿ ಒಬ್ಬ ಅಸಾಧಾರಣ ದೊಡ್ಡ ವ್ಯಕ್ತಿಯ ಆಗಮನವಾಗಲಿದೆ. ಆ ವ್ಯಕ್ತಿ ಯಾರು, ಅವರು ನಿಮ್ಮ ಜೀವನದಲ್ಲಿ ಕಾಲಿಟ್ಟ ನಂತರ ಆಗುವ ಆ ಅದ್ಭುತ ಬದಲಾವಣೆಗಳೇನು, ನೀವು ತಿಳಿಯದೆ ಮಾಡುವ ಅಥವಾ ಮಾಡಬಾರದು ಆ ಒಂದು ದೊಡ್ಡ ತಪ್ಪು ಯಾವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯಲು ಈ ಮಾಹಿತಿಯನ್ನು ಎಲ್ಲಿಯೂ ತಪ್ಪಿಸದೆ ಅತ್ಯಂತ ಏಕಾಗ್ರತೆಯಿಂದ ಕೊನೆಯವರೆಗೆ ಆಲಿಸಿ. ಕಳೆದ ಕೆಲವು ತಿಂಗಳುಗಳಿಂದ ಮೇಷರಾಶಿಯವರ ಬದುಕು ಕತ್ತಲ ಕೋಣೆಯಲ್ಲಿ ಸಿಲುಕಿದಂತಾಗಿದೆ ಎಂಬುದು ನಮಗೆ ತಿಳಿದಿದೆ. ನೀವು ಮುಟ್ಟಿದ್ದೆಲ್ಲವೂ ಮಣ್ಣಾಗುತ್ತಿದೆ. ಅತಿಯಾಗಿ ನಂಬಿದವರಿಂದಲೇ ಬೆನ್ನಿಗೆ ಚೂರಿ ಹಾಕುವ ಕೆಲಸವಾಗಿದೆ. ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು ಹೈರಾಣಾಗಿಸಿದೆ. ಎಷ್ಟೇ ಕಷ್ಟಪಟ್ಟು ಹಗಲಿರುಳು ದುಡಿದರೂ ಕೈಯಲ್ಲಿ ಕಾಸು ನಿಲ್ಲದಿರುವುದು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತವನ್ನಾಗಿ ಮಾಡಿದೆ. ನನ್ನ ಗ್ರಹಚಾರವೇ ಸರಿ ಇಲ್ಲ, ದೇವರಿಗೆ ನನ್ನ ಮೇಲೆ ಕರುಣೆ ಇಲ್ಲ, ನಾನು ಯಾರಿಗೂ ಯಾವುದೇ ಕೆಡುಕು ಮಾಡದಿದ್ದರೂ ನನಗೇಕೆ ಈ ಶಿಕ್ಷೆ ಎಂದು ನೀವು ಅನೇಕ ಬಾರಿ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ್ದೀರಿ. ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಈ ಸಮಾಜದಲ್ಲಿ ಸಿಗುತ್ತಿಲ್ಲ. ನಿಮ್ಮ ಜೊತೆಯಲ್ಲಿದ್ದವರೇ, ನಿಮ್ಮಿಂದಲೇ ಸಹಾಯ ಪಡೆದವರೇ ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಆದರೆ ನೀವು ಮಾತ್ರ ಅದೇ ಹಳೆಯ ಸಂಕಷ್ಟಗಳಲ್ಲಿ, ಸಾಲದ ಶೂಲದಲ್ಲಿ ಒದ್ದಾಡುತ್ತಿದ್ದೀರಿ ಎಂಬ ಕೊರಗು ನಿಮ್ಮನ್ನು ಅತಿಯಾಗಿ ಕಾಡುತ್ತಿದೆ. ಕುಟುಂಬದಲ್ಲಿ ಅಶಾಂತಿ, ಸಂಗಾತಿಯೊಡನೆ ವಿನಾಕಾರಣ ಮೂಡುವ ಮನಸ್ತಾಪಗಳು, ಎಷ್ಟೇ ಜನರಿದ್ದರೂ ಕಾಡುವ ವಿಪರೀತ ಒಂಟಿತನ, ಇವೆಲ್ಲವೂ ನಿಮ್ಮನ್ನು ಒಂದು ರೀತಿಯ ಖಿನ್ನತೆಗೆ ದೂಡುತ್ತಿವೆ. ಆದರೆ ನೆನಪಿಡಿ ಮೇಷ ರಾಶಿಯವರೇ, ಕಾಲಚಕ್ರ ಸದಾ ಒಂದೇ ಕಡೆ ನಿಲ್ಲುವುದಿಲ್ಲ. ಗ್ರಹಗತಿಗಳು ಸದಾ ಒಂದೇ ರೀತಿ ಇರುವುದಿಲ್ಲ. ನಿಮ್ಮ ಈ ಕಷ್ಟದ ದಿನಗಳು ಅಗ್ನಿ ಪರೀಕ್ಷೆಯಂತೆ ನಿಮ್ಮನ್ನು ಪುಟವಿಟ್ಟ ಚಿನ್ನವನ್ನಾಗಿ ಮಾಡಲು ಬಂದಿದ್ದವು. ಈಗ ಆ ಪರೀಕ್ಷೆಯ ಕಷ್ಟದ ಸಮಯ ಸಂಪೂರ್ಣವಾಗಿ ಮುಗಿಯುತ್ತಾ ಬಂದಿದೆ. ನಿಮ್ಮ ಕರ್ಮದ ಲೆಕ್ಕಾಚಾರಗಳು ಬದಲಾಗುವ ಗಳಿಗೆ ಸನ್ನಿಹಿತವಾಗಿದೆ. ಮೇ 9ನೇ ತಾರೀಕಿನಂದು ಗ್ರಹಗಳ ರಾಜಮಂಡಲದಲ್ಲಿ ಒಂದು ಅದ್ಭುತವಾದ ಆದರೆ ಅಷ್ಟೇ ನಿಗೂಢವಾದ ಪಲ್ಲಟ ಉಂಟಾಗಲಿದ್ದು, ಇದು ನೇರವಾಗಿ ನಿಮ್ಮ ರಾಶಿಯ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರಲಿದೆ. ಈ ಪ್ರಭಾವವೇ ನಿಮ್ಮ ಜೀವನದಲ್ಲಿ ಆ ಮಹಾನ್ ವ್ಯಕ್ತಿಯನ್ನು ತಂದು ನಿಲ್ಲಿಸುವುದು. ಆ ದೊಡ್ಡ ವ್ಯಕ್ತಿ ಯಾರು ಎಂಬ ಕುತೂಹಲ ಈಗ ನಿಮ್ಮ ಮನಸ್ಸಿನಲ್ಲಿ ತೀವ್ರವಾಗಿ ಮೂಡುತ್ತಿರಬಹುದು. ಆ ವ್ಯಕ್ತಿ ಬೇರಾರೂ ಅಲ್ಲ, ನಿಮ್ಮ ಹಿಂದಿನ ಜನ್ಮದ ಪುಣ್ಯದ ಫಲವಾಗಿ ನಿಮ್ಮನ್ನು ರಕ್ಷಿಸಲು, ನಿಮ್ಮ ಕಷ್ಟಗಳನ್ನು ದೂರ ಮಾಡಲು ಬರುತ್ತಿರುವ ಸಾಕ್ಷಾತ್ ದೈವಿ ಸ್ವರೂಪವೇ ಆಗಿರಬಹುದು. ಅಥವಾ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ಉದ್ಯೋಗದ ಸ್ಥಳದಲ್ಲಿ ದಿಢೀರನೆ ಪ್ರತ್ಯಕ್ಷನಾಗಿ ನಿಮ್ಮೆಲ್ಲಾ ಸಾಲಗಳನ್ನು ತೀರಿಸಲು, ನಿಮ್ಮ ವ್ಯಾಪಾರವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ದಾರಿ ತೋರಿಸುವ ಒಬ್ಬ ಅದ್ಭುತ ಮಾರ್ಗದರ್ಶಕನಾಗಿರಬಹುದು. ಕೆಲವರಿಗೆ ಈ ವ್ಯಕ್ತಿ ಹೊಸ ಪ್ರೇಮದ ರೂಪದಲ್ಲಿ ಬರಬಹುದು. ಇನ್ನು ಕೆಲವರಿಗೆ ಒಂದು ದೊಡ್ಡ ಉದ್ಯೋಗಾವಕಾಶವನ್ನು ಹೊತ್ತು ತರುವ ಹಿತೈಷಿ ರೂಪದಲ್ಲಿ ಬರಬಹುದು. ಆದರೆ ಇಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ವಿಚಾರ ಒಂದಿದೆ. ಈ ವ್ಯಕ್ತಿಯ ಆಗಮನಕ್ಕೂ ಮುನ್ನವೇ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಗಳು ನಿಮ್ಮ ದಾರಿಯನ್ನು ತಪ್ಪಿಸಲು ಪ್ರಯತ್ನಿಸುತ್ತವೆ. ನಿಮಗೆ ಕೆಲವು ವಿಚಿತ್ರವಾದ ಅಥವಾ ಕೆಟ್ಟ ಕನಸುಗಳು ಬೀಳಬಹುದು. ಅನಗತ್ಯವಾದ ಭಯ ಹಾಗೂ ಆತಂಕ ನಿಮ್ಮನ್ನು ಆವರಿಸಬಹುದು. ಅಥವಾ ನೀವು ಬಹಳ ಶ್ರದ್ಧೆಯಿಂದ ಮಾಡುವ ಕೆಲಸದಲ್ಲಿ ಹಠಾತ್ ತಡೆತಡೆಗಳು ಎದುರಾಗಬಹುದು. ಇದೆಲ್ಲವನ್ನೂ ಕಂಡು ನೀವು ಧೃತಿಗೆಡಬಾರದು ಅಥವಾ ಹೆದರಬಾರದು. ಏಕೆಂದರೆ ಕತ್ತಲು ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯನ ಉದಯವನ್ನು ತಡೆಯಲು ಸಾಧ್ಯವಿಲ್ಲ. ಮೇ 9ರಂದು ನಿಮ್ಮ ಜಾತಕದಲ್ಲಿ ಗುರುಬಲ ಮತ್ತು ಇತರ ಶುಭ ಗ್ರಹಗಳ ಅನುಗ್ರಹ ಒಟ್ಟಿಗೆ ಸೇರುತ್ತಿದ್ದು, ಈ ಅಸಾಧಾರಣ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಹಣೆಬರಹವೇ ಸಂಪೂರ್ಣವಾಗಿ ಬದಲಾಗಲಿದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕಾಲಿಡುತ್ತಿದ್ದಂತೆಯೇ ನಿಮ್ಮ ದಾರಿಯಲ್ಲಿದ್ದ ಮುಳ್ಳುಗಳೆಲ್ಲವೂ ಹೂಗಳಾಗುತ್ತವೆ. ನಿಮ್ಮನ್ನು ನೋಡಿ ಹೀಯಾಳಿಸಿದವರೆಲ್ಲರೂ ನಿಮ್ಮ ಎದುರು ತಲೆಬಾಗಿ ನಿಲ್ಲುವಂತಹ ಅತ್ಯಂತ ಬಲಿಷ್ಠವಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಸಾಲಗಾರರ ಕಾಟದಿಂದ ಪಾರಾಗುವ ದಾರಿ ಕಾಣದೆ ನೀವು ರಾತ್ರಿ ಹಗಲು ಒದ್ದಾಡುತ್ತಿರಬಹುದು. ಆದರೆ ಆ ದೊಡ್ಡ ವ್ಯಕ್ತಿಯ ಆಗಮನದ ನಂತರ ಆ ವ್ಯಕ್ತಿಯ ಒಂದು ಚಿಕ್ಕ ಸಲಹೆ ಅಥವಾ ಸಹಾಯದಿಂದ ನಿಮಗೆ ಎಲ್ಲಿಂದಲಾದರೂ ಆಕಸ್ಮಿಕ ಧನಲಾಭವಾಗುವ ಯೋಗ ಸೃಷ್ಟಿಯಾಗುತ್ತದೆ. ನೀವು ನಿರೀಕ್ಷಿಸದ ಮೂಲಗಳಿಂದ ಹಣ ನಿಮ್ಮ ಕೈ ಸೇರಲಿದೆ. ವ್ಯಾಪಾರಸ್ಥರಿಗೆ ಇದು ಅತ್ಯಂತ ಲಾಭದಾಯಕ ಹಾಗೂ ಬೆಳವಣಿಗೆಯ ಸಮಯ. ಹೊಸ ಪಾಲುದಾರಿಕೆಗಳು, ಹೊಸ ಒಪ್ಪಂದಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ.
ಉದ್ಯೋಗದಲ್ಲಿರುವವರಿಗೆ ಗಣನೀಯ ಪ್ರಮಾಣದ ವೇತನ ಹೆಚ್ಚಳ ಅಥವಾ ನೀವು ಬಹಳ ದಿನಗಳಿಂದ ಇಷ್ಟಪಟ್ಟ ಸ್ಥಳಕ್ಕೆ ವರ್ಗಾವಣೆಯಾಗುವ ಸುಯೋಗವಿದೆ. ಮೇ 9 ಎಂಬುದು ಕೇವಲ ಕ್ಯಾಲೆಂಡರ್ನಲ್ಲಿರುವ ಒಂದು ದಿನಾಂಕವಲ್ಲ, ಅದೊಂದು ಹೊಸ ಯುಗದ ಹೊಸ ಬದುಕಿನ ನಾಂದಿ. ಇದು ನಿಮ್ಮ ಅದೃಷ್ಟದ ಮರುಹುಟ್ಟಿನ ಸಮಯ. ನೀವು ಒಂಟಿಯಾಗಿ ಯಾರಿಗೂ ಹೇಳಲಾಗದೆ ಅನುಭವಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ತಕ್ಕ ಮತ್ತು ದುಪ್ಪಟ್ಟು ಪ್ರತಿಫಲ ಸಿಗುವ ಶುಭ ಸಮಯ. ಆ ದೊಡ್ಡ ವ್ಯಕ್ತಿಯ, ಆ ದೈವೀ ಶಕ್ತಿಯ ಪ್ರವೇಶ ನಿಮ್ಮ ಬದುಕನ್ನು ಒಂದು ಸುಂದರವಾದ ನೆಮ್ಮದಿಯ ಕಾವ್ಯವನ್ನಾಗಿ ಪರಿವರ್ತಿಸಲಿದೆ. ಈ ಮಹತ್ತರವಾದ ಬದಲಾವಣೆಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಲು ನಿಮ್ಮ ಮನಸ್ಸನ್ನು ಇಂದೇ ಸಿದ್ಧಗೊಳಿಸಿ. ನಿಮ್ಮ ಕುಲದೇವದ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ಒಂದು ವೇಳೆ ನೀವು ಜೀವನದಲ್ಲಿ ಅತಿಯಾದ ಸಂಕಷ್ಟಗಳನ್ನು ಎದುರಿಸುತ್ತಿದ್ದರೆ, ದಾರಿ ಕಾಣದೆ ಕತ್ತಲೆಯಲ್ಲಿ ತಡಕಾಡುತ್ತಿದ್ದರೆ ಅಥವಾ ಈ ಬದಲಾವಣೆಯ ಬಗ್ಗೆ ಇನ್ನೂ ಹೆಚ್ಚಿನ ಸ್ಪಷ್ಟತೆ ಬೇಕಿದ್ದರೆ, ದಯವಿಟ್ಟು ಸಂಕೋಚಪಡಬೇಡಿ. ನಿಮ್ಮ ಜೀವನದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ನಿಖರವಾದ ಮಾರ್ಗದರ್ಶನ ಪಡೆಯಲು ಈಗಲೇ ನಮಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಸೂಕ್ತವಾದ ದೈವಿ ಪರಿಹಾರಗಳನ್ನು ನಾವು ಸೂಚಿಸುತ್ತೇವೆ. ನಿಮ್ಮ ಜೀವನದಲ್ಲಿ ಬೆಳಕು ಮೂಡಲಿ ಎಂಬುದೇ ನಮ್ಮ ಆಶಯ.